ನಮಸ್ಕಾರ, ನಾನು ನಾಗರಾಜ್ ಸಿದ್ದಾರ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾನು BJP ಪಕ್ಷದವ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಅವರು BJP ಪಕ್ಷದವರು ಏನು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ, ಧರ್ಮದ ಬಗ್ಗೆ ಮಾತಾಡಿದಾಗ ಅವರಿಗೆ ಅವರ ಒಂದು ಪಕ್ಷದಲ್ಲೇ ಅವರು ಹೈಯೆಸ್ಟ್ ಎಲ್ಲ ಅವ್ರ ಪಕ್ಷದಲ್ಲಿರುವವರು ಎಲ್ಲ ಸುಮಾರಿಷ್ಟು ಜನ ಮುಸ್ಲಿಂ ಹುಡುಗಿಯರನ್ನೇ ಮದುವೆ ಆಗಿದ್ದಾರೆ, ಅವರಿಗೆ ಮುಸ್ಲಿಂ ಹುಡುಗರಿಗೆ ತಂದಿದ್ದಾರೆ. ಅದು ಅವರು ಧರ್ಮದ ಬಗ್ಗೆ ಮಾತಾಡ್ತಾರೆ, ಒಂದಾಯಿತು. ಮತ್ತು ಎರಡನೇದೇನೆಂದರೆ, ಅವರು ಹಿಂದೂ ಧರ್ಮದವ್ರಿಗೆ ಕೆಲವೊಂದು ಜನ ಇದ್ದಾರೆ, ಗೋಕಸಾಯಿಖಾನೆ ಹೈಯೆಸ್ಟ್ ಅವ್ರದ್ದೇ, ನಮ್ಮ ಜನರದ್ದೇ ಇದೆ ಇಲ್ಲಿ, ಎಕ್ಸ್ಪೋರ್ಟ್ ಆಗೋದು ಇಂಪೋರ್ಟ್ ಆಗುವಂಥದ್ದು ಅದೆಲ್ಲ ಕೆಲವೊಂದು ಜನರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಈಗ ಧರ್ಮದ ಬಗ್ಗೆ ಮಾತಾಡುವಂಥವ್ರು ಅವರೇ ಸರಿಯಾಗಿ ನಡ್ಕೊಂಡ್ರೆ ಧರ್ಮ ಸರಿ ನಡೀತದೆ. ಅದನ್ನು ಬಿಟ್ಕೊಂಡು ಧರ್ಮದ ಬಗ್ಗೆ ಮಾತಾಡುವಂಥದ್ದು ಮತ್ತು ಅವ್ರು ಮಾಡುವಂಥ ಇನ್ಲೀಗಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅದೆಲ್ಲ ನೋಡಿದ್ರೆ ನಾವು ಭಾಳಷ್ಟು ಕಡೆ ಅಧ್ಯಯನ ಮಾಡಿದಾಗ ನಮ್ಮ ಜನರದ್ದೇ ಗೋಕಸಾಯಿಖಾನೆ ಜಾಸ್ತಿ ಇದೆ. ಮತ್ತು ನಮ್ಮ BJP ಪಕ್ಷದವ್ರದ್ದೇ ಅವರು ಮುಸ್ಲಿಮ್ಸರಿಗೆ ಜಾಸ್ತಿ ಜನ ಮದುವೆ ಆಗಿದ್ದಾರೆ. ಕೇಳಿದ್ರೆ ಮತ್ತು ಹಿಂದೂ ಮುಸ್ಲಿಂ ಬಗ್ಗೆ ಗಲಾಟೆ ಬಗ್ಗೆ ಹೇಳ್ತಾರೆ, ಹಿಂದೂ ಮುಸ್ಲಿಂ ಅಂತೆ, ಹಿಂಗಂತೆ ಹಾಗಂತೇಳಿ. ಅದಕ್ಕೋಸ್ಕರ ಇವರು ಬಣ್ಣ ಬಡವರಿಗೆ, ಕೋಮುವಾದಿಗಳಿಗೆ ಮತ್ತು ಮುಂದಿನ ದಿನದಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ಅದಕ್ಕೆ ನೀವು ಬಲಿಪಶು ಆಗಬೇಡಿ ಯೂತ್ ಅವರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಕೇಳಿದ್ರೆ ನಮ್ಮ ದೇಶದ ಒಂದು ಅರ್ಥವ್ಯವಸ್ಥೆ ಆಗಿರ್ಬೋದು, ಆರ್ಥಿಕತೆಯಲ್ಲಿ ನಮ್ಮ ಯೂತ್ಗಳ ಪಾತ್ರ ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರ ನಾವು ಯುವ ಜನತೆಗೆ ಏನು ಹೇಳ್ತಾ ಇದ್ದೀನಿ ಕೇಳಿದ್ರೆ, ಇವರ ಒಂದು ಬಣ್ಣದ ಮಾತುಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಮರುಳಾಗದಿರಿ ಅನ್ನುವಂಥದ್ದೇ ನಾನು ಕೇಳ್ಕೊಳ್ತಾ ಇದ್ದೇನೆ.